ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಜಸ್ಟ್ ಫಾರ್ 333ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ. ಅಂದ್ರೆ 333 ರೂಪಾಯಿಗೆ ಪರ್ಸನಲ್ ರೀಡಿಂಗ್ ನ ಇಟ್ಟಿದೀವಿ. ನೀವು ಈ ಒಂದು ಫೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು, ಎಷ್ಟೊತ್ತಾದ್ರೂ ಮಾತಾಡಬಹುದು, ಎಷ್ಟೇ ಕ್ವಶನ್ಸ್ ಕೇಳಬೇಕು, ಎಷ್ಟೊತ್ತೇ ಮಾತಾಡಬೇಕು ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ. ಈ ಒಂದು ಆಫರ್ ಬಂದು 25th ವರ್ಗೂ ಇರುತ್ತೆ. ಈ ಒಂದು ಮಂತ್ 25th ವರ್ಗೂ ಇರುತ್ತೆ. ಸೊ ದಯವಿಟ್ಟು ಎಲ್ಲರೂ ಬೇಕು ಅಂತ ಅಂದ್ರೆ ನಿಮ್ಮ ಸೆಷನ್ಸ್ ನ ಬುಕ್ ಮಾಡ್ಕೊಳ್ಳಿ ಆದಷ್ಟು ಬೇಗ. ಸೊ ತುಂಬಾ ಜನ ತುಂಬಾ ಪ್ರಶ್ನೆಗಳಿರುತ್ತೆ, ಅಂತವ್ರಿಗೆ ಈ ಒಂದು ರೀಡಿಂಗ್ ಯೂಸ್ಫುಲ್ ಆಗತ್ತೆ ಅಂತ ಹೇಳ್ತೀನಿ. ಸೊ ನಾನು ಏನಾದ್ರೂ ನಿಮ್ಮ ಕಾಲ್ಗೆ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಂಗೆ ಮೆಸೇಜ್ ಮಾಡಿ, ಡೆಫಿನೆಟ್ಲಿ ನಿಮಗೆ ರಿಪ್ಲೈ ಸಿಗುತ್ತೆ ಆದಷ್ಟು ಬೇಗ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಯಾರಿಗೆ ರೆಸೊನೇಟ್ ಆಗತ್ತೆ ಅಂದ್ರೆ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಇರುತ್ತೆ. ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ, ಏನ್ ಥಿಂಕ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ, ಏನ್ ಥಿಂಕ್ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಂಡ. ಲೆಟ್ಸ್ ಬಿಗಿನ್. ಟೆಂಪರೆನ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್. ಓಕೆ, ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದಾರ, ಟೆಂಪರೆನ್ಸ್ ಇದೆ and I have 8 of pentacles, sorry, sword card, death ಇದೆ, justice, oh my god, okay, and the final card emperor. ಓಕೆ ಗೈಸ್, ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ, ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ, ನಿಮ್ಮ ಎಕ್ಸ್ ಪರ್ಸನ್ ತುಂಬಾನೇ ಡೀಪ್ ಆಗಿ ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ. ಅವರು ನಿಮ್ಮಿಂದ ದೂರ ಆಗಿರೋದಕ್ಕೆ, ನಿಮ್ಮಿಬ್ರು ಮಧ್ಯೆ ಇರುವಂತಹ ಕನೆಕ್ಷನ್, ರಿಲೇಶನ್ಶಿಪ್, ಸಂಬಂಧ ಸಪರೇಟ್ ಆಗಿ ಬ್ರೇಕಪ್ ಆಗಿರೋದಕ್ಕೆ ನಿಮ್ಮ ವ್ಯಕ್ತಿ ಈ ಒಂದು ಮೊಮೆಂಟ್ ಅಲ್ಲಿ, ಈ ಒಂದು ಕ್ಷಣದಲ್ಲಿ ನಿಮ್ಮ ನೆನಪುಗಳ ಬಗ್ಗೆ ಯೋಚನೆ ಮಾಡ್ಕೊಂಡು, ನಿಮ್ಮ ಬಗ್ಗೆ ಯೋಚನೆ ಮಾಡ್ಕೊಂಡು ತುಂಬಾನೇ ಕೊರಗ್ತಿದ್ದಾರೆ. ದಟ್ ನಾನೊಂದು ರಾಂಗ್ ಡಿಸಿಷನ್ಸ್ ತಗೊಂಡ್ಬಿಟ್ಟೆ ಇವರ ವಿಚಾರದಲ್ಲಿ ಅಂತ. ಸೊ ನಿಮ್ಮನ್ನ ಕಳ್ಕೊಂಡಿರೋದಕ್ಕೆ, ನಿಮ್ಮ ಪ್ರೀತಿನ ಕಳ್ಕೊಂಡಿರೋದಕ್ಕೆ ಇವತ್ತು ಈ ಒಂದು ವ್ಯಕ್ತಿ ತುಂಬಾನೇ ಬೆಲೆ ಕಟ್ತಾ ಇದ್ದಾರೆ, ತುಂಬಾನೇ ಕಷ್ಟದಲ್ಲಿ ಈ ಒಂದು ವ್ಯಕ್ತಿ ಇದ್ದಾರೆ. ಅದರ ಜೊತೆಗೆ ಈ ಒಂದು ವ್ಯಕ್ತಿ ಅಸಹಾಯಕತೆವಾಗಿದ್ದಾರೆ ಅಂತ ಹೇಳ್ಬೋದು. ಸೊ ತುಂಬಾನೇ ಅವ್ರಿಗೆ ನಿಮ್ಮ ನೆನಪುಗಳು, ನಿಮ್ಮ ಯೋಚನೆಗಳು ಕಾಡ್ತಾ ಇದೆ. ಬಟ್ ಇನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಥಿಂಕಿಂಗ್ ಅಬೌಟ್ ಯು ಟೂ ಮಚ್. ನೀವು ನಿಮ್ಮ ಜೀವನದಲ್ಲಿ ಏನ್ ಮಾಡ್ತಾ ಇದ್ದೀರಾ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಸಂತೋಷವಾಗಿದ್ದೀರಾ, ನಿಮ್ ಜೀವನದಲ್ಲಿ ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ ಅನ್ನೋ ಎಲ್ಲಾ ತಿಳ್ಕೊಳ್ಳುವಂತ ಕುತೂಹಲ ತುಂಬಾನೇ ಇದೆ. ಅದ್ರ ಜೊತೆಗೆ ನಿಮ್ಮನ್ನ ಕಳ್ಕೊಂಡಿರೋದಕ್ಕೆ ತುಂಬಾನೇ ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ, ಪಶ್ಚಾತ್ತಾಪ ಪಡ್ತಿದ್ದಾರೆ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿಯಿಂದ ತುಂಬಾನೇ ನಿಮ್ಗೆ ಮೋಸ ಆಗಿದೆ, ಅನ್ಯಾಯ ಆಗಿದೆ. ಸೊ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡು ತುಂಬಾನೇ ಕೊರಗ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಜಸ್ಟಿಸ್ ಇದೆ. ಈ ಒಂದು ವ್ಯಕ್ತಿಗೆ ತುಂಬಾನೇ ಆನೆಸ್ಟಿಯಾಗಿ ಹೇಳ್ಬೇಕಂತಂದ್ರೆ ತುಂಬಾನೇ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಪೇನ್ ಇನ್ ದೇರ್ ಹಾರ್ಟ್ ಅಂತ ಹೇಳ್ಬಹುದು. ಯಾಕಂತ ಅಂದ್ರೆ ಜಸ್ಟಿಸ್ ಇರೋದ್ರಿಂದ ಇವರು ನಿಮ್ಗೆ ತುಂಬಾನೇ ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ, ನಂಬಿಸಿ ಕುತ್ತಿಗೆ ಕುಯ್ದಿದ್ದಾರೆ, ನಂಬಿಕೆ ದ್ರೋಹ ಮಾಡಿದ್ದಾರೆ. ಯಾಕೆಂತಂದ್ರೆ ನೀವು ಅವ್ರಿಗೆ ತುಂಬಾ ಪ್ರೀತಿನ ಕೊಟ್ಟಿದ್ದೀರಾ. ಯಾಕಂತಂದ್ರೆ ಎಂಪ್ರೆಸ್ ಇದೆ, ಎಂಪ್ರೆಸ್ ಇದೆ. ಎಂಪ್ರೆಸ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಥಿಂಕಿಂಗ್, ಈ ಒಂದು ವ್ಯಕ್ತಿ ನನ್ಗೆ ಎಷ್ಟು ಪ್ರೀತಿ ಕೊಟ್ಟಿದ್ರು, ಒಂದು ತಾಯಿ ತರ ನೋಡ್ಕೋತಾ ಇದ್ರು, ತಾಯಿ ತರ ನನ್ನ ಟ್ರೀಟ್ ಮಾಡ್ತಾ ಇದ್ರು. ಅಂಡ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನಿಮ್ಮ ಪ್ರೀತಿನ ಅವರು ಮಿಸ್ ಮಾಡ್ಕೋತಿದ್ದಾರೆ. ನಿಮ್ ತರ ಅವರ ಜೀವನದಲ್ಲಿ ಯಾರು ಕೂಡ ಪ್ರೀತಿ ಮಾಡೋಕ್ ಸಾಧ್ಯನೇ ಇಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಯಾಕೆ ಅಂತ ಅಂದ್ರೆ ನೀವು ಅವರ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಲೂ ಕೂಡ ಕಷ್ಟ ಇದ್ರು ಸರಿ, ಸುಖ ಇದ್ರು ಸರಿ, ನೋವಿದ್ರು ಸರಿ, ಅವರೊಟ್ಟಿಗೆ ಹೆಜ್ಜೆ ಹಾಕಿದ್ರಿ. ಸೊ ಪ್ರತಿ ಹಂತವಾಗೂ ಅವರ ಜೀವನದಲ್ಲಿ ನೀವು ಖುಷಿನ ಕೊಟ್ಟಿದ್ದೀರಾ. ಸೊ ಇದನ್ನೆಲ್ಲಾನು ನೋಡಿದಾಗ ಮಿಸ್ ಮಾಡ್ಕೋತಾ ಇದ್ದಾರೆ ನಿಮ್ಮನ್ನ ಅಂತ ಅವ್ರಿಗೆ ತುಂಬಾನೇ ಅನಿಸ್ತಾ ಇದೆ. ಅಂಡ್ ಒಂದು ರಾಂಗ್ ಟೈಮ್ ಅಲ್ಲಿ ಒಂದು ರಾಂಗ್ ಡಿಸಿಷನ್ಸ್ ತಗೊಂಡಿದ್ದಾರೆ ನಿಮ್ಮ ವ್ಯಕ್ತಿ ಅನ್ನೋದು ಕೂಡ ಅವ್ರಿಗೆ ಇವಾಗ ರಿಯಲೈಸ್ ಆಗ್ತಾ ಇದೆ. ನಾನು ಎಷ್ಟು ತಪ್ಪು ಮಾಡಿದೀನಿ, ಎಷ್ಟು ಮೋಸ ಮಾಡಿದೀನಿ, ಎಷ್ಟು ಅನ್ಯಾಯ ಮಾಡಿದೀನಿ, ಎಷ್ಟು ಚೀಟಿಂಗ್ ಮಾಡಿದೀನಿ, ಈ ಒಂದು ವ್ಯಕ್ತಿಗೆ ಎಷ್ಟು ನಂಬಿಸಿದೀನಿ, ಅಂದ್ರೆ ಈ ಒಂದು ವ್ಯಕ್ತಿಗೆ ನೀವು ಎಷ್ಟು ಡಿಪೆಂಡ್ ಆಗಿದ್ರಿ ಒಂದು ವ್ಯಕ್ತಿಗೆ ಅಂತ ಅಂದ್ರೆ
ಯು ಕೆನಾಟ್ ಇಮ್ಯಾಜಿನ್. ಇವತ್ತು ಅದೆಲ್ಲ ನೆನ್ಸ್ಕೊಂಡಾಗ ನಿಮಗೆ ಅನಿಸ್ತಾ ಇರ್ಬೋದು ಇದೆಲ್ಲ ಒಂದು ರಾಂಗ್ ಡಿಸಿಷನ್, ನಾನು ಈ ತರ ಒಂದು ವ್ಯಕ್ತಿ ಹತ್ರ ಅಷ್ಟು ಹಚ್ಕೋಬಾರ್ದಾಗಿತ್ತು ಅಂತ ನಿಮ್ಗೆ ಇವತ್ತು ರಿಗ್ರೆಟ್ ಫೀಲ್ ಆಗ್ತಿರ್ಬೋದು. ಬಟ್ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ನಾನು ಅವ್ರಿಗೆ ಎಷ್ಟು ನೋವು ಕೊಟ್ಟಿದ್ದೀನಿ, ಎಷ್ಟು ಹರ್ಟ್ ಮಾಡಿದೀನಿ ಅಂತ. ಸೊ ತುಂಬಾನೇ ನೀವು ಪೇನ್ ಅಲ್ಲಿ ಇದ್ರಿ. ಅವಾಗೆಲ್ಲ ಈ ಒಂದು ವ್ಯಕ್ತಿ ನಿಮ್ಮ ನೋವುಗಳೇನು, ನಿಮ್ಮ ಪೇನ್ಗೇನು, ಅದ್ರ ಬಗ್ಗೆ ಏನು ಯೋಚನೆ ಮಾಡ್ತಿರ್ಲಿಲ್ಲ. ಇವತ್ತು ಅವರು ನೋವಲ್ಲಿದ್ದಾಗ ನಿಮ್ಮ ಒಂದು ಕಣ್ಣೀರಿನ ಬೆಲೆ ಈ ಒಂದು ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ. ನನಗೋಸ್ಕರ ಎಷ್ಟು ಕಣ್ಣಲ್ಲಿ ನೀರ್ ಹಾಕಿದ್ದಾರೆ, ಎಷ್ಟು ಕಷ್ಟಪಟ್ಟು ಈ ಒಂದು ವ್ಯಕ್ತಿ ನನಗೋಸ್ಕರ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಇದೆಲ್ಲನೂ ನೋಡಿದಾಗ ಅವರ ಜೀವನದಲ್ಲಿ ಯಾರು ಕೂಡ ನಿಮ್ ತರ ಸ್ಯಾಕ್ರಿಫೈಸ್ ಆಗಿರ್ಲಿ, ನಿಮ್ ತರ ಪ್ರೀತಿ ಯಾರ ಕೈಲೂ ಕೊಡಕ್ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಸೊ ಇದೆಲ್ಲ ಯೋಚನೆ ಮಾಡ್ತಾ ಈ ಒಂದ್ ವ್ಯಕ್ತಿಗೆ ಹೆಂಗ್ ಅನ್ಸ್ತಾ ಇದೆ ಅಂತ ಅಂದ್ರೆ, ನಾನೇ ಏನೋ ನನ್ನ ಜೀವನದಲ್ಲಿ ಎಷ್ಟೊಂದು ಜನರಿಗೆ ಮೋಸ ಮಾಡಿದೀನಿ, ಅದೇ ರೀತಿ ಒಂದ್ ವ್ಯಕ್ತಿಗೂ ನಾನು ಮೋಸ ಮಾಡ್ಬಿಟ್ಟಿದೀನಿ ಅನ್ನೋದು ಅರ್ಥ ಆಗ್ತಾ ಇದೆ ಒಂದ್ ವ್ಯಕ್ತಿಗೆ. ಅಂದ್ರೆ ಇವರ ಜೀವನದಲ್ಲಿ ಮಲ್ಟಿಪಲ್ ಬ್ರೇಕಪ್ಸ್ ಆಗಿದೆ. ಅದ್ರ ಜೊತೆಗೆ ಇವರು ಎಲ್ಲಾ ಬ್ರೇಕಪ್ನು ಇವರೇ ಪ್ರತಿಯೊಬ್ಬರಿಂದಲೂ ಡಿಟ್ಯಾಚ್ ಆಗಿ ನಿಮ್ಮ ಜೀವನದಲ್ಲಿ ಬಂದ್ರು. ಸೊ ನಿಮ್ಮ ಜೀವನದಲ್ಲಿ ನೀವು ಅವ್ರಿಗೆ ತುಂಬಾನೇ ಅವರ ಯೋಗ್ಯತೆಗೆ ಮೀರಿದಂತ ಪ್ರೀತಿನ ಕೊಟ್ಟಿದ್ರಿ. ಬಟ್ ಆ ಒಂದು ಪ್ರೀತಿಗೆ ಅವರು ಉಳಿಸ್ಕೊಳಕ್ ಇರ್ಲಿಲ್ಲ. ಬಟ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ಎಷ್ಟು ನೋವಲ್ಲಿದ್ದಾರೆ ಅಂತ ಅಂದ್ರೆ, ಆ ಸಮಯದಲ್ಲೆಲ್ಲ ನೀವು ಅವರ ಜೊತೆಗೆ ಕಣ್ಣಲ್ಲಿ ನೀರ್ ಹಾಕೊಂಡ್ ಮಾತಾಡ್ತಿದ್ದಾಗೆಲ್ಲ, ಎಮೋಷನಲ್ ಆಗಿ ಮಾತಾಡ್ತಿದ್ದಾಗೆಲ್ಲ ಅದು ಡ್ರಾಮಾ, ನಿನ್ ಕಣ್ಣೀರ್ ಸಾಕು ನಿಲ್ಸು, ಈ ರೀತಿ ಎಲ್ಲ ಹೇಳಿರೋ ತುಂಬಾನೇ ಇದೆ. ಯಾಕಂತಂದ್ರೆ ಅವಾಗೆಲ್ಲ ನೀವು ತುಂಬಾ ಪೇನ್ ಅಲ್ಲಿ ಇರ್ತಾ ಇದ್ರಿ. ಬಟ್ ಇವಾಗ ಅವರು ಪೇನ್ ಅಲ್ಲಿ ಇದ್ದಾರೆ. ಅವರು ಇವಾಗ ಅನಿಸ್ತಾ ಇದೆ ಯಾರನ್ನೂ ಕೂಡ ಒಬ್ರು ನೋವಲ್ಲಿದ್ದಾರೆ, ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅವರ ನೋವುಗಳನ್ನ ಅಂತ ಇವತ್ತು ಅವ್ರಿಗೆ ಅನಿಸ್ತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ದಟ್ ಐ ಆಮ್ ರಿಯಲಿ ವೆರಿ ಸಾರಿ ಅಂತ ಅವ್ರಿಗೆ ಅನಿಸ್ತಾ ಇದೆ. ನಿಮ್ಮ ಹತ್ರ ಬಂದು ಡೈರೆಕ್ಟ್ ಆಗಿ ಕೂತು ಕ್ಷಮೆ ಕೇಳಬೇಕು ಅಂತಾನು ಕೂಡ ಅವ್ರಿಗೆ ಅನಿಸ್ತಾ ಇದೆ. ಬಟ್ ಅದೆಷ್ಟು ಮಟ್ಟಿಗೆ ಅವರು ಸಾರಿ ಕೇಳೋದ್ರಲ್ಲಿ ನಿಮಗೆ ಅದರಿಂದ ಸಮಾಧಾನ ಆಗತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಅವ್ರಿಗೆ ಅನಿಸ್ತಾ ಇದೆ ನಾನು ತುಂಬಾನೇ ನೋವು ಕೊಟ್ಟಿದ್ದೀನಿ, ತುಂಬಾ ಮುನ್ಸಾರೆ ಅನಿಸ್ತಾ ಇದೆ ಅವ್ರಿಗೆ, ರಿಯಲೈಸೇಷನ್ ಆಗ್ತಾ ಇದೆ. ಯಾಕಂತಂದ್ರೆ ಇಟ್ಸ್ ಆಲ್ ಅಬೌಟ್ ಕರ್ಮ. ಸೊ ನೀವು ಒಳ್ಳೇದ್ ಮಾಡ್ರೆ ಒಳ್ಳೇದ್ ಸಿಗುತ್ತೆ, ಕೆಟ್ಟದ್ ಮಾಡ್ರೆ ಕೆಟ್ಟದ್ ಸಿಗುತ್ತೆ. ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿಗೆ ನಿಮಗ್ ನಂಬಿಕೆ ದ್ರೋಹ ಮಾಡಿದ್ರು, ಮೋಸ ಮಾಡಿದ್ರು, ಇವತ್ತು ಅವರಿಗೆ ಅವರ ಜೀವನದಲ್ಲಿ ಅವರ ಕರ್ಮ ಅವ್ರು ಅನುಭವಿಸ್ಬೇಕಾಗಿದೆ. ಸೊ ಕಷ್ಟ ಅವರು ನೋಡಿ ಸಾಕಾಗ್ಬಿಟ್ಟಿದೆ. ಅವರ ಜೀವನದಲ್ಲಿ ಇವತ್ತು ಒಂದು ಕಡೆ ನಿಲ್ಬೇಕು ಅಂತ ಅವರ ಜೀವನದ ಯೋಚನೆಗಳಿದೆ. ಬಟ್ ಅವರ ಜೀವನದಲ್ಲಿ ಯಾವ್ದು ಕೂಡ ಒಳ್ಳೇದಾಗ್ತಾ ಇಲ್ಲ. ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದಾಗ ಅವ್ರಿಗೆ ಅನ್ಸ್ತಾ ಇದೆ ನಾನು ಮಾಡಿರೋ ಕರ್ಮ ಪಾಪಗಳು ಹತ್ರ ಇದೆ, ಒಬ್ಬ ವ್ಯಕ್ತಿಗೆ ನಾನು ನೋವು ಮಾಡಿದೀನಿ, ಮೋಸ ಮಾಡಿದೀನಿ. ಸೊ ಈ ಒಂದು ವ್ಯಕ್ತಿಗೆ ತುಂಬಾನೇ ಅನಿಸ್ತಾ ಇದೆ ನಿಮ್ ಹತ್ರ ಬಂದು ಸಾರಿ ಕೇಳ್ಬೇಕು ಅಂತ. ಬಟ್ ಸಾರಿ ಕೇಳೋದ್ರಲ್ಲಿ ಯಾವ್ದು ಕೂಡ ಬದಲಾಗೋದಿಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಸೊ ಇದ್ರ ಬಗ್ಗೆ ಎಲ್ಲ ಅವ್ರು ಯೋಚನೆ ಮಾಡ್ತಿದ್ದಾರೆ. ಸೊ ತಪ್ಪು ನನ್ನ ಕಡೆಯಿಂದ ಆಗಿದೆ, ತಪ್ಪು ನಾನು ಮಾಡಿದೀನಿ, ಮೋಸ ಮಾಡಿದೀನಿ, ಅನ್ಯಾಯ ಮಾಡಿದೀನಿ ಅಂತ. ಬಟ್ ಎಲ್ಲಾರ ಮುಂದೆ ಏನ್ ನಿಮಗೆ ಅವಮಾನ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಅದೆಲ್ಲದಕ್ಕೂ ಈ ಒಂದು ವ್ಯಕ್ತಿ ಕರ್ಮಾಗೆ ಪೇ ಮಾಡ್ತಿದ್ದಾರೆ. ಅಂಡ್ ಇನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಸಾರಿ ಕೇಳಬೇಕು ಅಂತ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಬರಬೇಕು ಅಂತ ಇದ್ದಾರೆ ಅಂತ ಹೇಳ್ತಾ. ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಸೊ ಇಷ್ಟ ಇದ್ರೆ ರೆಸೊನೆಂಟ್ ಆದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.